ನೀವು ಕರಗ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ನಾವು ಹುಟ್ಟಿದಾಗಿಂದನೂ ನಾವು ಕರಗ ನೋಡಕ್ ಬರ್ತೀವಿ ಇಲ್ಲಿ. ಇನ್ನೊಂದು ನಮ್ಮ ಇದರಲ್ಲಿ ನಮ್ಮೂರಲ್ಲೂ ನಮ್ಮ ತಮ್ಮ ಅವರು ಕರಗ ತೆಗಿತಾರೆ ಅವರು. ಅದರಿಂದ ನಮಗೆ ನಮ್ಮಮ್ಮ ದ್ರೌಪದಮ್ಮ ಅಂದರೆ ನಮಗೆ ಪ್ರಾಣನೇ. ಏನೇ ಇದ್ರೂ ಆ ಅಮ್ಮ ಹತ್ರನೇ ನಾವು ಬೇಡ್ಕೊಳ್ಳೋದು. ಏನೇ ಕೇಳ್ಕೊಂಡ್ರು ಆ ಅಮ್ಮ ಇಲ್ಲ ಅನ್ನಲ್ಲ. ಅವ್ರ ಮಕ್ಕಳ ಥರ ನಾವೆಲ್ಲನೂ. ಅದರಿಂದ ನಾವು ಅವತ್ತಿಂದನೂ ಆ ಅಮ್ಮಂಗೆ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ. ನಾಳೆ ಕರಗ ಇದೆ. ನಾಳೆ ಕರಗ ಇರೋದ್ರಿಂದ ನೀವು 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 ನೋಡಿರೋ ಪ್ರಕಾರ ಕರಗ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಅದು ಒಂದು ವಿಜೃಂಭಣೆ ಹೇಳೋದಾದ್ರೆ? ಅದು ನೋಡೋದಕ್ಕೇನೆ ಎರಡು ಕಣ್ಣು ಸಾಕಾಗಲ್ಲ ಸರ್. ಅದು ಆ ಅಮ್ಮ ಹೊರಗಡೆ ಬರೋದಕ್ಕೆ 1000 ಜನ ಕಾಯ್ಕೊಂಡಿರ್ತಾರೆ. ಅದರಿಂದ ಅದನ್ನ ಕಣ್ಣು ತುಂಬಿಸ್ಕೊಳ್ಳೋದಕ್ಕೋಸ್ಕರನೇ ನಾವು ಇಲ್ಲಿ ನೈಟೇ ಬಂದು ಕಾಯ್ಕೊಂಡಿರ್ತೀವಿ. ಅದನ್ನ ನೋಡೋದೇ ಒಂದು ಪವಾಡ. ಮುಂದು ದರ್ಶನ ಪಡೆಯೋದಕ್ಕೇನೆ ಪುಣ್ಯ ಮಾಡಿರ್ಬೇಕು ನಾವು. ನಾವು ಪುಣ್ಯ ಮಾಡಿದ್ದೀವಿ ಆಲ್ರೆಡಿ ಇಲ್ಲಿ ಹುಟ್ಟಿರೋದಕ್ಕೆ. ಇದರಲ್ಲಿ ನಾವು ಕ್ಷತ್ರಿಯಸ್ ವಂಶದವರಾಗಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಅವ್ರನ್ನ ಆರಾಧಿಸೋದಕ್ಕೆ, ಅಮ್ಮನ್ನ ಆರಾಧಿಸೋದಕ್ಕೆ. ರಾತ್ರಿ ಎಲ್ಲ ಕರಗ ಇದು ಒಂದು ನಡೆಯುತ್ತೆ. ಹೌದು. ಅದನ್ನೆಲ್ಲ ಯಾವ ರೀತಿಯಾಗಿ ನೋಡ್ತೀರಾ? ಅದು ಹೆಂಗ್ ಖುಷಿ ಕೊಡುತ್ತೆ ನಿಮ್ಗೆ ಅದೆಲ್ಲ? ಅದು ನಾವು ಬರ್ತೀವಿ, ನೈಟೇ ಬರ್ತೀವಿ. ಹಾ. ಅಮ್ಮ ಹೊರಗಡೆ ಬರೋವರೆಗೂ ಕಾಯ್ಕೊಂಡಿದ್ದು ಅದು ನೋಡ್ತೀವಿ ಅಷ್ಟೇ. ಈ ಬೆಂಗಳೂರಿನ ಒಂದಷ್ಟು ಏರಿಯಾಗಳಿಗೆಲ್ಲ ಹೋಗುತ್ತೆ, ಹಾ. ಅದೆಲ್ಲ ಒಂದಷ್ಟು ಎಲ್ಲ ನಡೆಯುತ್ತಲ್ಲ, ಅದೆಲ್ಲ ಹೌದು. ಹೇಗಿರುತ್ತೆ ಅದೆಲ್ಲ? ಅದೆಲ್ಲ ಅದೇ ಸರ್, ಇಲ್ಲಿ ಹೊರಗಡೆ ಬಂದ್ಮೇಲೆ ಅದು ಫುಲ್ಲು ಇಲ್ಲಿ ಅವ್ರದ್ದು ಇದು ಇರುತ್ತೆ. ಅವ್ರದ್ದು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಅದೆಲ್ಲ ಸುತ್ಕೊಂಡ್ಬರೋವರೆಗೂ ನಾವು ಇಲ್ಲೇ ವೆಯ್ಟ್ ಮಾಡ್ತೀವಿ ನಾವು. ಆಮೇಲೆ ಹೊರಗಡೆ ಹೋದ್ಮೇಲೆ ಮಹಾಮಂಗಳಾರತಿ ಮುಗಿಸ್ಕೊಂಡು ನಾವು ಹೋಗ್ತೀವಿ. ಅದನ್ನ ನೋಡೋದಕ್ಕೇನೆ ಎಲ್ಲ ತುಂಬಾ ಕಡೆಯಿಂದ ಬರ್ತಾರೆ ಜನ. ತುಂಬಾ ಕಡೆಯಿಂದ ಜನ ಬಂದು ಆ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಹೆಸರು? ನನ್ನ ಹೆಸರು ಭಾಗ್ಯ ಅಂದ್ಬಿಟ್ಟು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.